ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಹಿ ಬ್ಲಾಗ್ಸ್. ಸೊ ಇವತ್ತು ನಾನು ಬಿರಿಯಾನಿ ರೆಸಿಪಿ ನಮ್ಮಮ್ಮ ಮಾಡೋದನ್ನು ತೋರಿಸ್ತೀನಿ, ಬನ್ನಿ. ಸೊ ಗೈಸ್, ಇವಾಗ ಬಿರಿಯಾನಿ ಮಾಡ್ತಾ ಇದ್ದೀವಿ. ನೋಡ್ಬೋದು ನಮ್ಮ ಮಮ್ಮಿ ಮಾಡ್ತಿದ್ದಾರೆ. ಸೊ ಎಣ್ಣೆ ತುಪ್ಪ ಹಾಕೊಂಡಿದ್ದೀವಿ. ಇವಾಗ ಮಸಾಲ ಐಟಮ್ ಹಾಕೊತಾ ಇದ್ದೀವಿ. ನಾವು ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಮೇಥಿ ಮತ್ತು ಪುದೀನ ಎತ್ಕೊಂಡಿದ್ದೀವಿ. ಈರುಳ್ಳಿ ಗೋಲ್ಡನ್ ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ ಹಾಕೊಬೇಕು. ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಇದು ಅರ್ಧ kg ಚಿಕನ್ ಹಾಕ್ಕೊತಾ ಇದ್ದೀವಿ. ಒಂದು ಕಲ್ಲುಪ್ಪು ಹಾಕ್ಕೊಂಡು 2 ಸ್ಪೂನಷ್ಟು ಕಲ್ಲುಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಎರಡು ಗ್ಲಾಸಷ್ಟು ತೆಂಗಿನ ಹಾಲು ಹಾಕ್ಕೊತಾ ಇದ್ದೀವಿ. ಸೊ ಗೈಸ್, ಇವಾಗ ಕುದಿ ಬರ್ತಿದೆ. 2 ಗ್ಲಾಸ್ ಅಕ್ಕಿ ಹಾಕೊಳ್ಳೋಣ. ಸೊ ಇವಾಗ ನಾವು 2 ಗ್ಲಾಸಷ್ಟು ಅಕ್ಕಿ ಹಾಕ್ಕೊಂಡಿದ್ದೀವಿ. ಅಕ್ಕಿಗೆ 4 ಗ್ಲಾಸಷ್ಟು ನೀರು ಬೇಕಾಗಿದೆ. ಆದರೆ ಮುಂಚೆನೇ ನಾವು ತೆಂಗಿನ ಹಾಲಲ್ಲಿ 2 ಗ್ಲಾಸ್ ಹಾಕ್ಕೊಂಡಿದ್ವಿ. ಸೊ ಇವಾಗ 2 ಗ್ಲಾಸ್ ನೀರು ಹಾಕೊಳ್ಳೋಣ. ಸೊ ಗೈಸ್, ಇವಾಗ ಕೊತ್ತಂಬರಿ ಹಾಕೊಳ್ಳೋಣ. ಸೊ ಗೈಸ್, ಈ ಬಿರಿಯಾನಿ ರೆಸಿಪಿಗೆ ಧನಿಯಾ ಪುಡಿ ಬೇಕಾಗಿಲ್ಲ, ಗರಂ ಮಸಾಲ ಬೇಕಾಗಿಲ್ಲ, ಬಿರಿಯಾನಿ ಪೌಡ್ರ್ ಬೇಕಾಗಿಲ್ಲ. ಏನೂ ಇಲ್ದಿರೋ ಎಷ್ಟು ರುಚಿ ಕೊಡೋದಂದರೆ ನೀವು ಟ್ರೈ ಮಾಡ್ಬಿಟ್ಟು ಕಮೆಂಟ್ ಮಾಡಿ. ಸೊ ಗೈಸ್, ರುಚಿ ಎಲ್ಲ ಚೆಕ್ ಮಾಡಿದಾಯಿತು. ಇವಾಗ ಕುದೀತಿರೋವಾಗ ಲಿಡ್ ಕ್ಲೋಸ್ ಮಾಡಿ ಒಂದು ಕೂಗಿಸ್ಕೊಳ್ಳಿ. ಸೊ ಗೈಸ್, ಇವಾಗ 1 ವಿಷಲ್ ಆಗಿದೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಪ್ರೆಷರ್ ಹೋಗಿದೆ. ಸೊ ಬನ್ನಿ ನೋಡೋಣ ಏನು ಬಂದಿದೆ. ಸೊ ಗೈಸ್, ಇವಾಗ ನಾನು ಬಿರಿಯಾನಿನ ತಟ್ಟೆಯಲ್ಲಿ ಹಾಕ್ಕೊಂಡು ಬಂದಿದ್ದೀನಿ. ಬನ್ನಿ ತಿಂದ್ಬಿಟ್ಟು ರಿವ್ಯೂ ಕೊಡೋಣ. ಚೆನ್ನಾಗಿದೆ. ಸೊ ಇದು ಮಸಾಲೆ ಇಲ್ದಿರೋ ಬಿರಿಯಾನಿ. ನೀವು ಈ ಥರ ಬಿರಿಯಾನಿನ ಟ್ರೈ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.